ಇಂದು ಕೂದಲಿಗೆ ಕೊಬ್ಬರಿ ಎಣ್ಣೆ ಹಚ್ಚಿದರೆ ಜಿಡ್ಡು ಎನ್ನುವವರೇ ಜಾಸ್ತಿ. ಆದರೆ ಅದೇ ಕೊಬ್ಬರಿ ಎಣ್ಣೆಯಿಂದ ಕೂದಲನ್ನು ಆರೋಗ್ಯಕರವಾಗಿಯೂ ಸೊಂಪಾಗಿಯೂ ಬೆಳೆಸಲು ಇಲ್ಲಿವೆ ಉಪಾಯಗಳು. ಕೂದಲು ಸೊಂಪಾಗಿ ಮತ್ತು ನೀಳವಾಗಿ ಬೆಳೆಯಬೇಕಾದರೆ ಬಿಸಿ ಎಣ್ಣೆ ಉಪಯೋಗಿಸಿ. ಇದರಿಂದ ಕೂದಲಿಗೆ ಉತ್ತಮ ಪೋಷಣೆ ಸಿಗುತ್ತದೆ. ವಾರಕ್ಕೊಮ್ಮೆ ಬಿಸಿ ಮಾಡಿದ ತೆಂಗಿನ ಎಣ್ಣೆಯನ್ನು ತಲೆಗೂದಲಿನ ಬುಡಗಳಿಗೆ ಹಚ್ಚಿ 5 ರಿಂದ 10 ನಿಮಿಷಗಳ ಕಾಲ ಮಸಾಜ್ ಮಾಡಿದರೆ ಕೂದಲಿಗೆ ಶಕ್ತಿ ಬರುತ್ತದೆ ಹಾಗೂ ಒತ್ತಡ ಕಡಿಮೆ ಆಗುತ್ತದೆ. ಕೂದಲನ್ನು ಸಿಂಥೆಟಿಕ್ ಬಾಚಣಿಕೆಯಿಂದ ಬಾಚುವ ಬದಲು ಬೋರ್ ಬ್ರಿಸ್ಟಲ್ಗಳಿರುವ ಬಾಚಣಿಕೆಯಿಂದ ಬಾಚಿದರೆ ತಲೆಯಲ್ಲಿ ರಕ್ತ ಸಂಚಾರ ಹೆಚ್ಚುತ್ತದೆ. ರಾತ್ರಿ ಮಲಗುವ ಮುನ್ನ ಚೆನ್ನಾಗಿ ಬಾಚಿ. ಇದರಿಂದ ಕೂದಲಿನ ಬುಡ ಬಲಿಷ್ಠವಾಗುತ್ತದೆ ಮತ್ತು ಕೂದಲು ವೇಗವಾಗಿ ಬೆಳೆಯುತ್ತದೆ. ಒದ್ದೆ ಕೂದಲನ್ನು ಟವೆಲ್ನಿಂದ ಸುತ್ತಬೇಡಿ. ಇದರಿಂದ ಕೂದಲು ಬೇಗನೆ ಉದುರುತ್ತದೆ. ಮೊಟ್ಟೆಯ ಬಿಳಿ ಭಾಗವನ್ನು ವಾರಕ್ಕೊಮ್ಮೆ ಕೂದಲ ಬುಡಕ್ಕೆ ಹಚ್ಚಿಕೊಂಡು 20 ನಿಮಿಷಗಳ ನಂತರ ಸ್ನಾನ ಮಾಡಿದರೆ ಕೂದಲು ನೀಳವಾಗುವುದರ ಜೊತೆಗೆ ಹೊಳಪು ಕೂಡ ಬರುತ್ತದೆ. ಇನ್ನೂ ಹೆಚ್ಚಿನ ಸೌಂದರ್ಯ ಮತ್ತು ಆರೋಗ್ಯ ಸಂಬಂಧಿತ ಸಲಹೆಗಳಿಗಾಗಿ ಮನೆಮದ್ದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಧನ್ಯವಾದಗಳು.